ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲರಿಗೂ ನನ್ನ ನಮಸ್ಕಾರ. ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕಲಾ ವಿಭಾಗ 2ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯಕ್ರಮದ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಸೋಷಿಯಾಲಜಿ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು ಮತ್ತು ಹಿಸ್ಟ್ರಿ ಸಿಲೆಬಸ್ನ ವಿವರಣೆಯನ್ನು ಮಾಡಿದ್ದೀನಿ. ಇನ್ನೂ ಯಾರು ಆ ವಿಡಿಯೋಗಳನ್ನು ನೋಡಿಲ್ವೋ ಹೋಗಿ ಬೇಗ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏಕೆಂದರೆ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಕನ್ನಡ ಭಾಷಾ ಪಠ್ಯಕ್ರಮವನ್ನು ಭಾಗಗಳಾಗಿ ಪಾಠಗಳನ್ನು ವಿಂಗಡಣೆ ಮಾಡಿದ್ದಾರೆ. ಮೊದಲನೇ ಒಂದು ಭಾಗ 50 ಅಂಕಗಳನ್ನ ನಾವು ಇದರಲ್ಲಿ ತಗೋಬಹುದು. ಈ ಒಂದು 1ನೇ ಭಾಗದಲ್ಲಿ ನಾವು 50 ಅಂಕಗಳನ್ನ ತಗೋಬಹುದು. ಅದರಲ್ಲಿ ಮೊದಲನೇ ಪಾಯಿಂಟು ಸಾಮರಸ್ಯ. ಸಾಮರಸ್ಯದಲ್ಲಿ ಮೊದಲನೇ ಒಂದು ಪಾಠ ಕಸವೆಂ ಕಸವರವೆಂ. ಕವಿರಾಜ ಮಾರ್ಗದ 12 ಕಂದ ಪದ್ಯಗಳನ್ನು ಒಳಗೊಂಡ ಈ ಒಂದು ಪಾಠವನ್ನು ಭಾಗ 1ರ 1ನೇ ಪಾಯಿಂಟ್ನಲ್ಲಿ ನಮಗೆ ನೀಡಿದ್ದಾರೆ. ಎರಡನೇದಾಗಿ ಪೂರ್ವಾಂಗನೆ ಪಶ್ಚಿಮಾಂಗನೆ. ಸಿದ್ದಯ್ಯ ಪುರಾಣಿಕರವರು ಬರೆದಂಥ ಈ ಒಂದು ಪದ್ಯವನ್ನು ಸಹ ಮೊದಲನೇ ಪಾಯಿಂಟ್ ಸಾಮರಸ್ಯದಲ್ಲಿ ನಮಗೆ ನೀಡಿದ್ದಾರೆ. ಮೂರನೇದಾಗಿ ಕೋರಿಕೆ. BM ಶ್ರೀರವರು ಬರೆದಂತಹ ಕೋರಿಕೆ ಎಂಬ ಪದ್ಯವನ್ನು ಸಹ 1ನೇ ಭಾಗದ 1ನೇ ಪಾಯಿಂಟ್ನಲ್ಲಿ ನಮಗೆ ನೀಡಿದ್ದಾರೆ. ನಾಲ್ಕನೇದಾಗಿ ಗರ್ಜನೆ. ಬೆಸಗರಹಳ್ಳಿ ರಾಮಣ್ಣನವರು ಬರೆದಂತಹ ಈ ಗರ್ಜನೆ ಎಂಬ ಪಾಠವನ್ನು ಸಹ ಸಾಮರಸ್ಯ ಎಂಬ ಪದ್ಯ ಭಾಗದಲ್ಲಿ ನಮಗೆ ನೀಡಿದ್ದಾರೆ. ಇನ್ನು ಪಾಯಿಂಟ್ 2 ಅಂದರೆ ಭಾಗ 1ರ 2ನೇ ಪಾಯಿಂಟ್ ಇದು ಆಧುನಿಕತೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಒಂದು ಪಾಠ ನ್ಯಾನೋ ತಂತ್ರಜ್ಞಾನ. JR ಲಕ್ಷ್ಮಣರಾವ್ರವರು ಬರೆದಂಥ ಈ ಒಂದು ಪಾಠವನ್ನು ಪಾಯಿಂಟ್ 2ರಲ್ಲಿ ಕೊಟ್ಟಿದ್ದಾರೆ. ಇನ್ನು 2ನೇ ಘಟಕ ಇದು ಗುಳಿಗೆ ಲೋಕವಯ್ಯ. ಬಸವರಾಜ್ ಕುಂಬಾರ್ ಅವರು ಬರೆದಂಥ ಈ ಒಂದು ಪಾಠವು ಸಹ 2ನೇ ಪಾಯಿಂಟ್ನಲ್ಲಿ ಇದೆ. ಮೂರನೇದೊಂದು ಪಾಠ ಅಂದರೆ ಅಡುಗೆ ಮನೆ ಹುಡುಗಿ. ವೈದೇಹಿ ಬರೆದಂತಹ ಅಡುಗೆ ಮನೆ ಹುಡುಗಿ ಎಂಬ ಪದ್ಯವನ್ನು ಸಹ 2ನೇ ಪಾಯಿಂಟ್ನಲ್ಲಿ ನಮಗೆ ನೀಡಿದ್ದಾರೆ. ಈಗ ಭಾಗ 1ರ 3ನೇ ಪಾಯಿಂಟ್ ಅದು ಪ್ರಕೃತಿ ಅಂತ ಬರುತ್ತೆ. ಇದರಲ್ಲಿ ಮೊದಲನೇ ಪಾಠ ಪ್ರಕೃತಿ ಅಂತಲೇ ಇದೆ. UR ಅನಂತಮೂರ್ತಿ ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ UR ಅನಂತಮೂರ್ತಿಯವರು ಬರೆದಂತಹ ಪ್ರಕೃತಿ ಎಂಬ ಕೃತಿಯನ್ನು ನಮಗೆ ನೀಡಿದ್ದಾರೆ. ಇಲ್ಲಿ ಪ್ರಕೃತಿ ಎಂಬ ಪಾಠದಲ್ಲಿ ಮೊದಲನೇ ಘಟಕ ಇದು. ಇನ್ನು ಎರಡನೇದಾಗಿ ಬಾರೋ ಸಾಧನೆ ಕೇರಿಗೆ ಹಾಗೂ ಶ್ರಾವಣ ಬಂತು. ದ.ರಾ ಬೇಂದ್ರೆಯವರು ಬರೆದಂಥ 2 ಪದ್ಯ ಭಾಗಗಳನ್ನು ನಮಗೆ 2ನೇ ಪಾಠವಾಗಿ ಪ್ರಕೃತಿಯಲ್ಲಿ ನೀಡಿದ್ದಾರೆ. ಇದರಲ್ಲಿ 2 ಪದ್ಯಗಳಿವೆ. ಮೊದಲನೇದು ಬಾರೋ ಸಾಧನೆ ಕೇರಿಗೆ ಹಾಗೂ ಎರಡನೇದು ಶ್ರಾವಣ ಬಂತು. 2 ಪಾಠಗಳು. ಇನ್ನು ಮೂರನೇದಾಗಿ ಮಲೆನಾಡಿಗೆ ಬಾ. ಕುವೆಂಪು ಅವರು ಬರೆದಂತಹ ಮಲೆನಾಡಿಗೆ ಬಾ ಎಂಬ ಪದ್ಯ ಭಾಗವನ್ನು ಸಹ ಪ್ರಕೃತಿ ಎಂಬ ಒಂದು ಪಾಯಿಂಟ್ನಲ್ಲಿ ನಮಗೆ ನೀಡಿದ್ದಾರೆ. ಈ 3 ಪಾಯಿಂಟ್ಗಳು ನಮಗೆ ಭಾಗ 1ರಲ್ಲಿ ಬರ್ತವೆ. ಈ 3 ಪಾಠಗಳಿಂದ ನಮಗೆ 50 ಅಂಕಗಳನ್ನ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಭಾಗ 2ರಲ್ಲಿ ನಾವು 10 ಅಂಕಗಳನ್ನ ತಗೋಬೋದು. ಮೊದಲನೇ ಭಾಗದಲ್ಲಿ 50 ಅಂಕಗಳನ್ನ ತಗೋತೀವಿ. 2ನೇ ಭಾಗದಲ್ಲಿ 10 ಅಂಕಗಳನ್ನ ತಗೋತೀವಿ. ಅದರಲ್ಲಿ ಮೊದಲನೇ ಒಂದು ಬರೋದಂತ ಹೇಳಿದ್ರೆ ಬಹುಶಾಸ್ತ್ರೀಯ ಅರಿವು ಅಂದರೆ ನಾಟಕ ಇದರಲ್ಲಿ ಬರುತ್ತೆ. ಯಾವ ನಾಟಕ? ತಲೆದಂಡ. ಗಿರೀಶ್ ಕಾರ್ನಾಡ್ ಅವರು ಬರೆದಂತಹ ತಲೆದಂಡ ಎಂಬ ನಾಟಕವನ್ನು ನಮಗೆ 2ನೇ ಭಾಗದಲ್ಲಿ ಅಧ್ಯಯನಕ್ಕಂತ ಇಟ್ಟಿದ್ದಾರೆ. ಇದರಲ್ಲಿ ನಾವು 10 ಮಾರ್ಕ್ಸ್ಗಳನ್ನ ತಗೋಬೋದು. ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನು ಮುಂಬರುವ ವಿಡಿಯೋದಲ್ಲಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಇನ್ನು ಭಾಗ 3ರಲ್ಲಿ ನಾವು 20 ಅಂಕಗಳನ್ನ ತಗೋಬೋದು. ಇದು ಕೌಶಲ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಭಾಗ. ಈ ಭಾಗದಲ್ಲಿ ನಾವು 20 ಅಂಕಗಳನ್ನ ತಗೋತೀವಿ. ಮೊದಲನೇ ಪಾಠದಲ್ಲಿ ಒಂದು ಭಾಗದಲ್ಲಿ ನಾವು 50 ಅಂಕ ತಗೊಂಡ್ರೆ ಎರಡನೇದರಲ್ಲಿ 10 ಅಂಕ, ಇದು 20 ಅಂಕ. ಟೋಟಲ್ ಆಗಿ 80 ಮಾರ್ಕ್ಸಿನ ಪೇಪರ್ ಇರುತ್ತೆ. ಅದರಲ್ಲಿ ಕೌಶಲ್ಯ ಕನ್ನಡ ಹೇಳಿದಾಗ ಕೌಶಲ್ಯ ಕನ್ನಡದ ಕುರಿತು ಇದರಲ್ಲಿ ಪಾಯಿಂಟ್ಗಳನ್ನ ಕೊಟ್ಟಿರ್ತಾರೆ. ಯಾವ ಒಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದಿದೆ ಅಂದರೆ ಕಾರ್ಯಕ್ರಮ ನಿರೂಪಣೆಯ ತಂತ್ರಗಳು ಅಂದರೆ ಇದನ್ನು ಮಾಡ್ತೀವಲ್ಲ, ಆ್ಯಂಕರಿಂಗ್ ಮಾಡ್ತೀವಲ್ಲ, ಆ ಸ್ಕಿಲ್ಸ್ಗಳ ಬಗ್ಗೆ ನಮಗೆ ಇದರಲ್ಲಿ ಅರಿವನ್ನು ಮೂಡಿಸ್ತಾರೆ ಮತ್ತು ಅದನ್ನು ಪರೀಕ್ಷೆ ಕೂಡ ನಾವು ಬರಿಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಪಾಯಿಂಟು ವಿಧಗಳು ಹಾಗೂ ಮಾತುಗಾರಿಕೆ. ಕಾರ್ಯಕ್ರಮ ನಿರೂಪಣೆಯ ವಿಧಗಳು ಯಾವ್ಯಾವ ಇರ್ತವೆ ಮತ್ತು ಅದನ್ನು ಮಾತುಗಾರಿಕೆ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಮೊದಲನೇ ಪಾಯಿಂಟ್ನಲ್ಲಿ ನೋಡ್ತೀವಿ, ಇದರಲ್ಲಿ ತಿಳ್ಕೊತೀವಿ. ಎರಡನೇದಾಗಿ ಆಹ್ವಾನ ಪತ್ರಿಕೆ ಸಿದ್ಧಪಡಿಸೋದು. ಈಗ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅಂದರೆ ಮುಖ್ಯ ಅತಿಥಿಗಳನ್ನ ನಾವು ಕರಿಬೇಕಾಗತ್ತೆ. ಅದಕ್ಕೆ ಆಹ್ವಾನ ಪತ್ರಿಕೆ ಹೇಗೆ ಸಿದ್ಧಪಡಿಸಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಇರುತ್ತೆ. ಮೂರನೇದಾಗಿ ಕಾರ್ಯಕ್ರಮ ಪಟ್ಟಿ ಸಿದ್ಧಪಡಿಸುವುದು. ಒಂದು ಕಾರ್ಯಕ್ರಮ ನಡೆಸ್ತಿದ್ದೀವಿ ಅಂದರೆ ಯಾವ ಟೈಮ್ಗೆ ಯಾವ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಅಂದರೆ ಅಧ್ಯಕ್ಷೀಯ ಭಾಷಣ ಯಾವಾಗ ನಡಿಬೇಕು, ವಿದ್ಯಾರ್ಥಿಗಳ ಭಾಷಣ ಯಾವಾಗ ನಡಿಬೇಕು ಅನ್ನೋದನ್ನು ನಾವು ಮುಂಚೆನೇ ಪೂರ್ವ ಸಿದ್ಧತೆಯಾಗಿ ಸಿದ್ಧಪಡಿಸ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿ ಸಿದ್ಧಪಡಿಸ್ಬೇಕು ಅನ್ನೋದು ಕೂಡ ಇದರಲ್ಲಿ ಇರುತ್ತೆ.
4ನೇದಾಗಿ ನಿರೂಪಣೆ ಕಲೆ ಮತ್ತು ಸಂಘಟನೆ. ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಒಬ್ಬರೇ ಮಾಡೋದಕ್ಕಾಗಲ್ಲ, ಅದನ್ನ ಎಲ್ಲರೂ ಸಂಘಟನೆಯಿಂದ ಮಾಡಬೇಕಾಗುತ್ತೆ. ಆ ಸಂಘಟನೆಯನ್ನು ಹೇಗೆ ಬೆಳೆಸ್ಕೋಬೇಕು ಮತ್ತು ನಿರೂಪಣೆ ಮಾಡುವವರು ಯಾವ ಕಲೆಯನ್ನು ಹೊಂದಿರಬೇಕು, ಮಾತುಗಾರಿಕೆ ಆಗಲಿ ಯಾವ ರೀತಿ ಶೈಲಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಇದರಲ್ಲಿ ಕೊಟ್ಟಿರ್ತಾರೆ. 5ನೇದಾಗಿ ಭಾಷಾ ಶುದ್ಧತೆ, ಸಾಹಿತ್ಯ ಜ್ಞಾನ, ಪದ ಸಂಪತ್ತು. ಯಾರೇ ಆದ್ರೂ ಆ್ಯಂಕರಿಂಗ್ ಮಾಡ್ತಿದ್ದೀವಿ ಅಂದರೆ ಅವರಿಗೆ ಭಾಷೆ ಶುದ್ಧತೆಯಿಂದ ಇರಬೇಕು. ಅಂದರೆ ಕನ್ನಡದಲ್ಲಿ ನಾವು ಆ್ಯಂಕರಿಂಗ್ ಮಾಡ್ತಿದ್ದೀವಿ ಅಂದರೆ ಕನ್ನಡದ ಕುರಿತು ಸಂಪೂರ್ಣವಾದ ಜ್ಞಾನ ಅವರಿಗೆ ಇರಬೇಕು, ಪದಗಳ ಜ್ಞಾನ ಅವರಿಗೆ ಇರಬೇಕು, ಸಾಹಿತ್ಯ ಜ್ಞಾನ ಇರಬೇಕು. ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಅವರಿಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಒಬ್ಬ ಒಳ್ಳೆಯ ನಿರೂಪಕ ಆಗ್ತಾರೆ. ಆ ಒಂದು ಭಾಷಾ ಶುದ್ಧತೆ, ಸಾಹಿತ್ಯ ಜ್ಞಾನ, ಪದ ಸಂಪತ್ತನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಅವು ಯಾವುವು ಅನ್ನೋದನ್ನು ಕೂಡ ಇದರಲ್ಲಿ ತಿಳಿಸ್ಕೊಡ್ತಾರೆ. ಇದು ನಮಗೆ ಪರೀಕ್ಷೆಯಲ್ಲೂ ಕೂಡ ಬರುತ್ತೆ. 5 ಮಾರ್ಕ್ಸಿಗೆಲ್ಲ 10 ಮಾರ್ಕ್ಸಿಗೆ ಬರುತ್ತೆ. ಇಷ್ಟು 2ನೇ ಸೆಮಿಸ್ಟರ್ನ ಕನ್ನಡ ಭಾಷೆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇದರ ಒಂದು ಪ್ಯಾಟರ್ನ್ ಇನ್ನೂ ಪ್ರಕಟ ಆಗಿಲ್ಲ, ಅದನ್ನ ಮುಂಬರೋ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಏಕೆ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.